ಶೆಟ್ಟಿಯ ಕೊಲೆ ಈಗಾಗಲೇ ಡಿಪಾರ್ಟ್ಮೆಂಟ್ ಯಾವ ರೀತಿ ಅದನ್ನು ಹೇಳಿದೆ ಅಂತಂದರೆ, ಇದೊಂದು ಫಾಜಿಲ್ ಕೇಸಿನ ಒಂದು ಪ್ರತೀಕಾರ. ಅವನ ತಮ್ಮ ಈ ಕೇಸ್ನಲ್ಲಿದ್ದಾನೆ ಅನ್ನೋ ಹಂತಕ್ಕೆ ಅದನ್ನು ತಂದು ಆ ಕೇಸನ್ನು ಒಟ್ಟು ನಿಲ್ಲಿಸಿದ್ದಾರೆ. ನಮಗೆ ಬಲವಾದ ಅನುಮಾನ ಇರುವಂಥದ್ದು, ಇದರ ಕೇಸಿನ ಹಿಂದೆ ಕೇವಲ ಫಾಜಲಿನ ತಮ್ಮ ಮಾತ್ರ ಇಲ್ಲ, ಈ ಕೊಲೆಯ ಹಿಂದೆ ದೊಡ್ಡ ಶಕ್ತಿ ಕೆಲಸ ಮಾಡಿದೆ, ಫಂಡ್ ಮಾಡಿದೆ ಅನ್ನುವಂತಹ ಬಲವಾದ ಅನುಮಾನ ಇದೆ ನಮಗೆ. ನಿನ್ನೆ ಇವತ್ತಿನ ಒಂದು ಟಿವಿ ಚಾನಲ್ಲು, ಬೇರೆ ಬೇರೆ ಪತ್ರಿಕೆಗಳಲ್ಲೂ ಬಂದಿದೆ, ಈ ಕೇಸಿಗೆ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಫಂಡ್ ಆಗಿದೆ ಅನ್ನುವಂಥ ಒಂದು ಸುದ್ದಿ ಕೂಡ ಬಂದಿದೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಾಸ್ವಾಲಾ, ಬಿ ದ ಬಾಸ್. ನಮಗೆ ಇದರಲ್ಲಿ ನೇರವಾಗಿ ಅನುಮಾನ ಇರುವಂಥದ್ದು PFIಗೆ ಸಂಬಂಧಪಟ್ಟ ಹಾಗೆ. ಹಿಂದೆ ಯಾವ ಮಾಡೆಲ್ಗಳಲ್ಲಿ PFI ಈ ರೀತಿಯ ಟಾರ್ಗೆಟೆಡ್ ಕಿಲ್ಲಿಂಗ್ಗಳನ್ನು ಮಾಡ್ತಾ ಇತ್ತು, ಸಂದರ್ಭಗಳನ್ನು ಆಯ್ಕೆ ಮಾಡಿಕೊಳ್ತಾ ಇತ್ತು, ಅದು ಈ ಕೇಸ್ನಲ್ಲೂ ಅದು ಗೋಚರಿಸ್ತಾ ಇದೆ. ಹಿಂದೆ ಪ್ರವೀಣ್ ನೆಟ್ಟಾರ್ ಹತ್ಯೆ ಆಗಬೇಕಾದ್ರೆ ಅದಕ್ಕಿಂತ 1 ವಾರದ ಮುಂಚೆ ಒಬ್ಬ ಸಾಮಾನ್ಯ ಮುಸಲ್ಮಾನ, ಮಾಡಿದವ್ರು ಯಾರು ಗೊತ್ತಿಲ್ಲ, ಅವನು ಯಾರು ಅಂತನೂ ಗೊತ್ತಿಲ್ಲ, ಆ ಕೇಸಾಗಿ 1 ವಾರದ ನಂತರದಲ್ಲಿ ಪ್ರವೀಣ್ ನೆಟ್ಟಾರನ್ನ ಹತ್ಯೆ ಮಾಡಿದ್ರು. ಇಲ್ಲೂ ಕೂಡ ಯಾವುದು ಕುಡುಪಲ್ಲಿ ಒಂದು ಘಟನೆ ಆಗಿದೆ, ಅಶ್ರಫ್ ಅನ್ನುವಂಥದ್ದು. ಅದು ಏನೋ ಉದ್ದೇಶಪೂರ್ವಕ, ಅವನು ಯಾರು, ಅದು ಹಿನ್ನೆಲೆ ಆ ಥರದ್ದೇನಿಲ್ಲ, ಆದರೆ ಒಬ್ಬ ಅಶ್ರಫ್ ಅನ್ನುವಂಥ ಹತ್ಯೆ ಆಗಿದೆ. ಅದಾಗಿ 3 ದಿವಸಕ್ಕೆ ಈ ಕೊಲೆ ಆಗಿದೆ. ಅಂದರೆ ಈ PFI ಮಾಡೆಲ್ ಅಂತ ನಾವೇನು ಹೇಳ್ತೀವಿ, ಆ ಮಾಡೆಲ್ ಇಲ್ಲಿ ವರ್ಕ್ ಆಗಿದೆ. ಒಂದು ಘಟನೆಯ ಕೊಲೆ ಘಟನೆಯ ಒಂದು ವಿಡಿಯೋ ರೆಕಾರ್ಡ್ ಆಗಿದೆ. ಅಲ್ಲೂ ಕೂಡ ಯಾರು ಕಡ್ದಾಯ್ತು, ಕೊಲೆ ಆಯಿತು, ಇನ್ನೇನು ಕಾರ್ ಹತ್ತು ಹೋಗ್ಬೇಕು ಅಂತಂದಾಗ ಅವ್ರಿಗೇನೋ ಅಲ್ಲಿ ಯಾವುದೇ ಅರ್ಜೆನ್ಸಿ ಏನು ಕಾಣ್ತಿರ್ಲಿಲ್ಲ. ಯಾವುದೋ ಗಡಿ ಬಿಡಿಯಲ್ಲಿ ಮಾಡಿದ್ದಾರೆ, ಏನೋ ಆ ಥರದಲ್ಲಿ ಮಾಡಿದ್ದಾರೆ, ಆ ಥರದ್ದೇನೋ ಅಲ್ಲಿ ಕಾಣಲಿಲ್ಲ. ಅಂದರೆ ಕೊಚ್ಚಿದರೆ ಅವನು ಸಾಯ್ತಾನೆ ಅನ್ನೋ ಖಾತ್ರಿ ಆದಮೇಲೆ ಆರಾಮವಾಗಿ ಆ ಕಾರನ್ನು ಹತ್ತು ಹೋಗುವಂಥದ್ದು ದೃಶ್ಯ ಅದು ರೆಕಾರ್ಡ್ ಆಗಿದೆ. ಅಂತಂದ್ರೆ ಅಷ್ಟು ಅವರಿಗೆ ಕಾನ್ಫಿಡೆನ್ಸ್ ಬರಬೇಕು ಅಂತಂದ್ರೆ ಅಲ್ಲಿ ಯಾರ್ಯಾರು ನೆರೆದಿದ್ರು ಅವರೆಲ್ಲರೂ ಇವರದೇ ಜನ ಆಗಿರ್ಬೇಕು, ಲೋಕಲ್ಲೇ ಆಗಿರ್ಬೇಕು. ನಾವೇನು ಪಹಲ್ಗಾಮ್ನಲ್ಲಿ ಮೊನ್ನೆ ಘಟನೆ ಆಯಿತು, ಶೂಟ್ ಮಾಡಕ್ ಬಂದ್ರು, ಆ ಸಂದರ್ಭದಲ್ಲಿ ಅಲ್ಲಿ ಯಾರು ವ್ಯಾಪಾರ ಮಾಡ್ತಾ ಇದ್ರು, ಬೇರೆ ಬೇರೆಯವರು ಇದ್ರು, ಲೋಕಲ್ಸಿನ ಏನು ಇನ್ವಾಲ್ವ್ಮೆಂಟ್ ಇತ್ತು, ಅದೇ ರೀತಿಯ ಒಂದು ದೃಶ್ಯ ಇಲ್ಲೂ ಕೂಡ ಅನುಮಾನ ಬರುತ್ತೆ. ನಾವು ಹಿಂದೆ ಟೆರರಿಸ್ಟ್ಗಳನ್ನ ಅವ್ರ ಘಟನೆ ಆದಮೇಲೆ ಅಲ್ಲಿಯ ಮುಸ್ಲಿಂ ಮಹಿಳೆಯರೇ ಅವರನ್ನ ಎಸ್ಕೇಪ್ ಆಗಲಿಕ್ಕೆ ಈ ಥರದಕ್ಕೆ ಸಹಾಯ ಮಾಡ್ತಾರೆ, ಬೇರೆ ಬೇರೆ ಗಲಭೆಗಳ ಸಂದರ್ಭದಲ್ಲಿ ಕಲ್ಲು ಗಿಲ್ಲು ಈ ಥರದನ್ನೆಲ್ಲ ಸಂಗ್ರಹ ಮಾಡಿಕೊಡ್ತಾರೆ ಅನ್ನೋಂಥದ್ದನ್ನ ನೋಡಿದ್ವಿ, ಕೇಳಿದ್ವಿ. ಈ ಘಟನೆಯಲ್ಲೂ ಆ ರೀತಿಯ ಇಬ್ರು ಬುರ್ಕಾಧಾರಿ ಮಹಿಳೆಯರು ಆ ಘಟನೆ ಆದ ನಂತರ ಅವರು ಬಹಳ ಆರಾಮವಾಗಿ ಎಸ್ಕೇಪ್ ಆಗಲಿಕ್ಕೆ ಒಂದು ಸಹಾಯವನ್ನ ಮಾಡಿದ್ರು. ಅಂದ್ರೆ ಅಲ್ಲಿದ್ದವರೆಲ್ಲ ಬಹುತೇಕ ಈ ಘಟನೆ ನಡೆಯುತ್ತೆ ಅನ್ನೋದು ಗೊತ್ತಿತ್ತು. ಹಾಗಾಗಿ ಅವರು ಬಹಳ ಆರಾಮವಾಗಿ, ಬಹಳ ಕಾನ್ಫಿಡೆನ್ಸ್ ಆಗಿ ಅದನ್ನ ಮಾಡಿ ಆರಾಮವಾಗಿ ಹೋಗಿದ್ದಾರೆ. ಶೆಟ್ಟಿಯ ಸ್ನೇಹಿತರು ಇವಾಗ ಹೇಳ್ತಾ ಇದ್ದಾರೆ, ಅವನು ಅವಾಗವಾಗ ಹೇಳ್ತಾ ಇದ್ದ, ರಶೀದ್ ಎನ್ನುವಂತ ಹೆಡ್ ಕಾನ್ಸ್ಟೇಬಲ್ ಅವಾಗವಾಗ ಫೋನ್ ಮಾಡ್ತಾನೆ, ಬಹಳ ಹಿಂಸೆ ಕೊಡ್ತಾನೆ, ಕಳೆದ 1 ತಿಂಗಳಿಂದ ನಿರಂತರವಾಗಿ ಅದನ್ನ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನ ಸುಹಾಸ್ ಶೆಟ್ಟಿ ಅವನ ಸ್ನೇಹಿತರ ಜೊತೆ ಹೇಳ್ಕೊಂಡಿರುವಂತಹ ಒಂದು ಸುದ್ದಿ ಬೇರೆ ಬೇರೆ ಅವನ ಸ್ನೇಹಿತರು ಇವಾಗ ಹೇಳ್ತಾ ಇದ್ದಾರೆ. ತಾಯಿ ಕೂಡ ಅದನ್ನ ಹೇಳಿದ್ರು.
ಅಂದ್ರೆ ಈಗಾಗಲೇ ಈ ಸುದ್ದಿ ಬಂದಿದೆ. ಅಂದ್ರೆ ಅದಕ್ಕೆ 3 ದಿವಸ ಮುಂಚೆ ACPನೋ ಯಾವುದೋ ಅಧಿಕಾರಿಯನ್ನ ಕರೆಸ್ಬಿಟ್ಟು ಅವರ ಹತ್ರ ಇದ್ದಂತ ಏನು ವೆಪನ್ಸ್ಗಳು, ಟೂಲ್ಸ್ಗಳೇನಿತ್ತು ಅದನ್ನೆಲ್ಲವನ್ನ ತೆಗಿಲಿಕ್ಕೆ ಆಗ್ರಹ ಮಾಡಿದ್ರು. ಇಲ್ಲಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ, ಇದ್ ಮಾಡ್ತೀವಿ ಅಂತ ಹೇಳಿ ಹೆದರಿಸಿದ್ರು. ಆದ್ರೆ ಆ ಟೂಲ್ ತೆಗೆಸಿರುವಂತ ಸುದ್ದಿ ಈ ಆರೋಪಿಗಳಿಗೆ ಹೇಗೆ ಗೊತ್ತಾಯಿತು? ಆ ಕುಡುಪಿನ ಆ ಅಶ್ರಫ್ ಅನ್ನುವಂತ ಕೊಲೆ ಅದು 27ಕ್ಕಾಯ್ತು, ಇದು 1ನೇ ತಾರೀಕಿಗಾಯಿತು. ಅದೇ ಸಂದರ್ಭದಲ್ಲಿ ಅವನ ಶಸ್ತ್ರಾಸ್ತ್ರಗಳನ್ನ ತೆಗೆಸಿದರೆ ಅದೇ ಆದ ನಂತರದ 3 ದಿವಸಕ್ಕೆ ಇದಾಗಿದೆ. ಅಂದ್ರೆ ಒಂದು ಬಲವಾದ ಮಾಹಿತಿ ಆ ಆರೋಪಿಗಳಿಗೆ ಸಿಕ್ಕಿದೆ. ಅದು ಬಹುಶಃ ಈ ರಶೀದ್ ಹೆಡ್ ಕಾನ್ಸ್ಟೇಬಲ್ ಮುಖಾಂತರವೇ ಅದಾಗಿರ್ಬೇಕು. ಹಾಗಾಗಿ ಈ ರಶೀದನನ್ನ ತನಿಖೆಗೆ ಒಳಪಡಿಸಿದ್ರೆ ಬಹುಶಃ ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನುವಂತಹ ಪೂರ್ಣ ಒಂದು ಮಾಹಿತಿ ದೊರಕಬಹುದು ಅಂತ ಅನಿಸುತ್ತೆ. ಹಾಗಾಗಿ ಈ ಕೇಸ್ನಲ್ಲಿ ಆ ರಶೀದ್ ಅನ್ನುವಂಥ ಹೆಡ್ ಕಾನ್ಸ್ಟೇಬಲ್ ಅನ್ನು ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಪೊಲೀಸ್ ಇಲಾಖೆಗೆ ಆಗ್ರಹ ಪಡಿಸಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಇನ್ನೊಂದು